ಸಾರಂಗಿ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಹೋದಂತಹ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗೂಂಡಾಗಿರಿ ಮಾಡ್ತೀರಾ, ವೃದ್ಧನ ಮೇಲೆ ಕೈ ಇಡ್ತೀರಾ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಜೆಪಿಯ ನಾಯಕರುಗಳು ಕ್ಲಾಸ್ ತೆಗೆದುಕೊಂಡಂತಹ ಪ್ರಸಂಗ ನಡೆದಿದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಸಂವಿಧಾನದ ರಕ್ಷಕರು ಅಂತ ಹೇಳಿಕೊಳ್ಳುವಂತಹ ಜನಪ್ರತಿನಿಧಿಗಳು, ಜನರಿಗೆ ಮಾದರಿಯಾಗಬೇಕಾದಂತಹ ಜನಪ್ರತಿನಿಧಿಗಳು ಅಧಿವೇಶನದ ಆವರಣದಲ್ಲಿ ನಿಂತ್ಕೊಂಡು ನೂಕಾಟ ತಳ್ಳಾಟ ಮಾಡಿಕೊಂಡು ಆಸ್ಪತ್ರೆಗೆ ಸೇರ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಶೋಚನೀಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ದೆಹಲಿಯಲ್ಲಿ ಅಂತ ಹೇಳಿ? ಪ್ರೇಮ್, ನೋಡಿ, ಇದೊಂದು ವಿಪರ್ಯಾಸ ಬೆಳವಣಿಗೆ ಅಂತ ಕರಿಬೇಕು. ಯಾಕೆ ಅಂದರೆ ವರ್ಷಕ್ಕೆ 3 ಅಧಿವೇಶನಗಳು ನಡೆಯುತ್ತೆ. ಈ ಅಧಿವೇಶನ ನಡೆಸೋ ಉದ್ದೇಶ ಏನು, ಜನರ ಸಮಸ್ಯೆಗಳೇನು, ಅದಕ್ಕೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಜನರ ದನಿಗೆ ಧ್ವನಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸದರನ್ನು ಆಯ್ಕೆ ಮಾಡಿ ಕಳಿಸಲಾಗಿರುತ್ತೆ. ಅವರು ನಮ್ಮ ಧ್ವನಿಯನ್ನು ಸಂಸತ್ನಲ್ಲಿ ಎತ್ತಲಿ ಅನ್ನುವಂಥ ನಿರೀಕ್ಷೆ ಜನಸಾಮಾನ್ಯರಾಗಿರುತ್ತೆ. ಅಧಿವೇಶನ ನಡೆಸಲಿಕ್ಕೂ ಕೂಡ ಕೋಟಿ ಕೋಟಿ ಹಣವನ್ನು ಜನರಿಂದಲೇ ಕೂಡ ಜನರ ತೆರಿಗೆ ಹಣದಿಂದ ತೆಗೆದುಕೊಳ್ತಾರೆ. ಆದರೆ ಈಗ ಸಂಸತ್ತಲ್ಲಿ ನಡೀತಾ ಇರುವಂಥದ್ದು ಏನು ಅಂತ ನೋಡಿದರೆ ಬಹುಶಃ ಜನರಿಗೆಲ್ಲರಿಗೂ ಕೂಡ ಬೇಸರ ಆಗುವಂಥ ಸಂಗತಿ. ಯಾಕೆ ಅಂದರೆ ಸಂಸದರು ಪರಸ್ಪರ ಹೊಡೆದಾಡಿಕೊಳ್ಳುವಂಥದ್ದಲ್ಲಿ, ಆರೋಪ ಪ್ರತ್ಯಾರೋಪ ಮಾಡಿಕೊಳ್ಳುವಂಥದ್ರಲ್ಲಿ, ಗದ್ದಲ ಗಲಾಟೆಯಲ್ಲಿ ಅಧಿವೇಶನ ಮುಂದೂಡಿಕೆ ಆಗ್ತಾ ಇರುವಂಥದ್ದು ನೋಡಿದರೆ ಜನಸಾಮಾನ್ಯರು ಕಷ್ಟಪಟ್ಟು ದುಡಿದು ಕಟ್ಟುವಂಥ ತೆರಿಗೆ ಹಣ ಹೇಗೆ ವ್ಯರ್ಥವಾಗಿ ಹೋಗ್ತಿದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ರಾಚುವಂತೆ ಕಾಣಿಸ್ತಾ ಇರುವಂಥದ್ದು. ಇವತ್ತು ಕೂಡ ಅದೇ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರುವಂಥದ್ದು. ಏನೋ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೇಳಿಕೆಯನ್ನು, ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಹೇಳಿಕೆ ಏನಿದೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಆರಂಭಿಸಿರುವಂಥದ್ದು. ಇವತ್ತು ಕೂಡ ಸಂಸತ್ನ ಆವರಣದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತು. ಇದಕ್ಕೆ ಪ್ರತಿರೋಧವನ್ನು ಒಡ್ಡುವಂಥ ದೃಷ್ಟಿಯಿಂದ ಕಾಂಗ್ರೆಸ್ನ ಪ್ರತಿಭಟನೆ ಕೇಂದ್ರೀಕೃತ ಆಗಬಾರ್ದು, ಅದನ್ನು ಡೈವರ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೆ ಬಿಜೆಪಿ ಮತ್ತು NDA ಒಕ್ಕೂಟದ ಸಂಸದರು ಕೂಡ ಒಂದು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಒಂದು ಕಡೆ ಇಂಡಿಯಾ ಒಕ್ಕೂಟ, ಮತ್ತೊಂದು ಕಡೆ NDA ಒಕ್ಕೂಟ. ಈ ಎರಡೂ ಪ್ರತಿಭಟನೆಗಳು ಎರಡೂ ಕೂಡ ಬಂದು ಸಂಗಮ ಆಗುವಂಥದ್ದು ಸಂಸತ್ನ ಪ್ರವೇಶ ದ್ವಾರ ಮಕರ ಅನ್ನುವಂತಹ ಒಂದು ದ್ವಾರದಲ್ಲಿ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಪರಸ್ಪರ ಕ್ಲಾಶ್ ಆಗುತ್ತೆ. ಈ ಸಂದರ್ಭದಲ್ಲಿ ಇಬ್ಬರು ಬಿಜೆಪಿಯ ಸಂಸದರಿಗೆ ಗಾಯಗಳಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ.